ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಚಪಾತಿ, ಇಡ್ಲಿ, ದೋಸೆ, ಅನ್ನ, ಮುದ್ದೆ ಹೀಗೆ ಪ್ರತಿಯೊಂದು ತಿಂಡಿಗೂ ಸೂಪರ್ ಆಗಿ ಹೊಂದಿಕೊಳ್ಳುವ ರುಚಿಕರವಾದ ಚಟ್ನಿ ಮಾಡೋಣ. ನಿಮಗೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಯರ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಹಾಗಾದರೆ ಬನ್ನಿ, ಸ್ವಲ್ಪ ಕೂಡ ಲೇಟ್ ಮಾಡದೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಮತ್ತು ಎಲ್ಲರಿಗೂ ಇಷ್ಟವಾಗುವ ಚಟ್ನಿಯನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಹಾಕುವ ಸಾಮಗ್ರಿಗಳು ಅಡುಗೆ ಮಾಡ್ತಾ ಮಾಡ್ತಾ ತಿಳಿಯೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಒಂದು ಹಿಡಿಯಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಗಾತ್ರದ ಸುಮಾರು 4 ಈರುಳ್ಳಿ ತಗೊಂಡಿದ್ದೆ. ಅದನ್ನು ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಇದರಲ್ಲಿ ಸ್ವಲ್ಪದಷ್ಟು ಎತ್ತಿಡೋಣ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದರಲ್ಲಿ ಒಂದು ಸೀಕ್ರೆಟ್ ರೆಸಿಪಿ ಹಾಕ್ತೀನಿ. ಅದು ಹಾಕೋದ್ರಿಂದ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ಯಾವುದಾದ್ರೂ ಒಂದು ರೆಸಿಪಿ ಮಿಸ್ ಆಗ್ತೀರಾ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ ನಂತರ ಸ್ವಲ್ಪದಷ್ಟು ನಾನು ಪಕ್ಕದಲ್ಲಿ ಎತ್ತಿಡ್ತಾ ಇದ್ದೀನಿ. ಇದನ್ನು ಕೊನೆಯಲ್ಲಿ ಚಟ್ನಿಯಲ್ಲಿ ಹಾಕೊಳ್ಳೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಈರುಳ್ಳಿ ಸಿಗ್ತಾ ಇದ್ರೆ ಆ ಚಟ್ನಿ ಇನ್ನಷ್ಟು ರುಚಿಯಾಗಿರುತ್ತೆ. ಈಗ ಇದೇ ಬಾಣಲಿಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನಕಾಯಿ. ನಿಮಗೆ ಖಾರ ಹೆಚ್ಚು ಬೇಕಂದರೆ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ. ಇದು ಚಿಕ್ಕ ಗಾತ್ರದ ಒಣಮೆಣಸಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಹೆಚ್ಚಾಗಿರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ನಾನು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದೆ ಅಲ್ವಾ, ಅದೇ ಇದು. ಸಾಮಾನ್ಯವಾಗಿ ಯಾರು ಗೋಡಂಬಿ ಹಾಕಿ ಚಟ್ನಿ ಮಾಡಲ್ಲ. ಆದರೆ ಒಂದು ಸಲ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ, ಮತ್ತೆ ಮತ್ತೆ ಇದೇ ರೆಸಿಪಿ ನೀವು ಮಾಡ್ತೀರಾ ಕೂಡ. ಇದು ಮತ್ತಷ್ಟು ರುಚಿಯಾಗಿರ್ಬೇಕಂದ್ರೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಪುದೀನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳೋಣ. ನಾವು ಏನೇ ಒಂದು ತಿಂಡಿ ಮಾಡಿದ್ರೂ ಅದಕ್ಕೆ ಹೊಂದಿಕೊಳ್ಳುವ ಚಟ್ನಿ ಸಪ್ರೇಟ್ ಆಗಿ ಮಾಡ್ತಾ ಇರ್ತೀವಿ. ಆದರೆ ಈ ರೀತಿ ಚಟ್ನಿ ಒಂದು ಸಲ ಟ್ರೈ ಮಾಡಿ. ಇದು ಪ್ರತಿಯೊಂದು ತಿಂಡಿಗೂ ಸರಿ ಹೊಂದುತ್ತೆ. ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ತಿನ್ನಬೇಕು, ಆದರೆ ಸಾಂಬಾರು ಮಾಡುವಷ್ಟು ಟೈಮ್ ಇಲ್ಲ. ಆ ಥರ ಸಿಚುವೇಶನಲ್ಲಿ ಈ ಥರ ಸೂಪರ್ ಆಗಿರೋ ಚಟ್ನಿ ಮಾಡಿ. ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಆಗೋದು ಕೂಡ ಬೇಡ. ಟೇಸ್ಟ್ ಕೂಡ ಬೇರೆ ಲೆವೆಲ್ ಅಲ್ಟಿಮೇಟ್ ಆಗಿರುತ್ತೆ. ಈಗ ಇದಕ್ಕೆ ಮೀಡಿಯಂ ಸೈಜ್ ಗಾತ್ರದ 3 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವೆ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿ ಮೆತ್ತಗೆ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಈಗಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಡೋಣ. ತಣ್ಣಗೆ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಸಮಯದ ಅಭಾವದಿಂದ ವಿಡಿಯೋಸ್ ರೆಗ್ಯುಲರ್ ಆಗಿ ಹಾಕೋದಕ್ಕೆ ಆಗ್ತಾ ಇಲ್ಲ. ವೀಕ್ಲಿ ಒನ್ಸ್ ಟ್ವೈಸ್ ಹಾಕ್ತಾ ಇದ್ದೀನಿ. ಸೊ ಕ್ಷಮೆ ಇರಲಿ. ಬನ್ನಿ, ಈಗ ಇದನ್ನು ರುಬ್ಕೊಂಡು ಬರೋಣ. ಹಾಕಿದ್ದಂತಹ ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ತಣ್ಣಗೆ ಆಗಿದೆ. ಈ ಹಂತದಲ್ಲಿ ನುಣ್ಣಗೆ ರುಬ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ವಿಧಾನದಲ್ಲಿ ನುಣ್ಣಗೆ ರುಬ್ಕೋಬೇಕು. ಈಗ ಇದೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು ಅಂತ ಏನೂ ಇಲ್ಲ. ಹಾಕೋಬೇಕು ಅಂತ ಇಷ್ಟ ಇರೋರು ಹಾಕೋಬಹುದು. ಆದರೆ ನಾನು ಈರುಳ್ಳಿ ಮೊದಲೇ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಟಿದ್ದಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ರುಚಿ ಅಲ್ಟಿಮೇಟ್ ಆಗಿರುತ್ತೆ. ಇಷ್ಟೇ ನೋಡಿ, ಎಲ್ಲ ತಿಂಡಿಗೂ ಸರಿ ಹೊಂದುವ ಟೇಸ್ಟ್ ಚಟ್ನಿ ರೆಡಿ ಆಯಿತು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೆ ಒಂದು ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿ ಹೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.